ಒಂದು ಭವಿಷ್ಯವಾಣಿ ಆಗಿದೆ. ಆ ಭವಿಷ್ಯವಾಣಿಗೋಸ್ಕರ ಹೀರೋ ಹಾಗೆ ಅವನ ಫ್ರೆಂಡ್ಸ್ ಗಳು ಸಮುದ್ರದಲ್ಲಿರುವಂತ ಒಂದು ವಿಶಾಲವಾಗಿರೋ ಮಾನ್ಸ್ಟರ್ ನ ಜೊತೆ ಫೈಟ್ ಮಾಡಿ ಅಲ್ಲಿಂದ ಒಂದು ಮಿಸ್ಟೀರಿಯಸ್ ಆಗಿರುವಂತ ಐಲ್ಯಾಂಡ್ ಗೆ ಬರ್ತಾರೆ. ಈ ಐಲ್ಯಾಂಡ್ ಗೆ ಬಂದ್ಮೇಲೆ ಅಂತೂ ಇವರ ಜೀವನದಲ್ಲಿ ಮರೆಯೋದಕ್ಕಾಗದಿರುವಂತ ಘಟನೆಗಳೆಲ್ಲ ನಡೆಯೋದಕ್ಕೆ ಶುರು ಆಗ್ತವೆ. ಅಂತದ್ದು ಆ ಐಲ್ಯಾಂಡ್ ನಲ್ಲಿ ಏನ್ ನಡೀತು, ಈ ಭವಿಷ್ಯವಾಣಿಯಿಂದ ಹೀರೋ ಹಾಗೆ ಅವನ ಫ್ರೆಂಡ್ಸ್ ಗಳಿಗೆ ಏನಾಗಬೇಕಾಗಿದೆ, ಮುಂದೆ ಮ್ಯಾಜಿಕಲ್ ಪ್ರಪಂಚದಲ್ಲಿ ಏನೇನೆಲ್ಲ ಆಯ್ತು ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ನಾವೆಲ್ಲರೂ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಪರ್ಸಿ ಜಾಕ್ಸನ್ ಸೀ ಆಫ್ ಮಾನ್ಸ್ಟರ್ಸ್ ಅಂತ. ಕತೆ ಶುರುವಾದಾಗ ಒಂದು ಕಾಡ್ನಲ್ಲಿ 4 ಜನ ಮಕ್ಕಳು ಯಾರಿಂದನೋ ತಪ್ಪಿಸ್ಕೊಂಡು ಒಂದು ಮಿಸ್ಟೀರಿಯಸ್ ಆಗಿರುವಂತ ಕ್ಯಾಂಪ್ ನ ಒಳಗಡೆ ಹೋಗ್ತಿರೋದನ್ನ ತೋರಿಸ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವ್ರ ಹಿಂದೆ ಬಿದ್ದಿರೋದು ಒಂದಷ್ಟು ಮಾನ್ಸ್ಟರ್ಸ್ ಗಳು ಅಂತ. ಆದ್ರಿಂದ ಈ 4 ಜನ ಮಕ್ಕಳಲ್ಲಿದ್ದಂತ ಟಾಲಿಯಾ ಅನ್ನೊಬ್ಳು ಹುಡುಗಿ ಇವಳ 3 ಜನ ಫ್ರೆಂಡ್ಸ್ ಗಳನ್ನ ಕ್ಯಾಂಪ್ ನ ಒಳಗಡೆ ಹೋಗಿ ಅಂತ ಹೇಳಿ ಇವಳ ಫ್ರೆಂಡ್ಸ್ ಗಳನ್ನ ಕಾಪಾಡೋದಕ್ಕೆ ಅಂತ ಮಾನ್ಸ್ಟರ್ಸ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಮಾನ್ಸ್ಟರ್ಸ್ ಗಳು ಇವಳಿಗೆ ಹೊಡಿತಿದ್ದಂಗೆ ಇವಳು ಸಾಯುವಂತ ಸ್ಟೇಜ್ ಗೆ ಬಂದು ತಲುಪಿಡ್ತಾಳೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಟಾಲಿಯಾ ತಂದೆ ದೇವತೆಗಳ ರಾಜ ಆಗಿರುವಂತ ಜ್ಯೂಸ್. ಆದ್ರಿಂದ ಇವಳ ತಂದೆ ಆಗಿರುವಂತ ಜ್ಯೂಸ್ ಇವಳನ್ನ ಕಾಪಾಡೋದಕ್ಕೆ ಒಂದು ದಾರಿನ ಹುಡುಕ್ತಾರೆ. ನೋಡ್ತಾ ನೋಡ್ತಿದ್ದಂಗೆ ಇವಳ ಕಂಪ್ಲೀಟ್ ಆದಂತ ಬಾಡಿ ಒಂದು ಮರ ಆಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಮರದಿಂದ ಕ್ಯಾಂಪ್ ನ ಸುತ್ತ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಕೂಡ ಕ್ರಿಯೇಟ್ ಆಗುತ್ತೆ. ಇದರಿಂದ ಮಾನ್ಸ್ಟರ್ಸ್ ಗಳು ಕ್ಯಾಂಪ್ ನ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಹೀಗೆ ಟಾಲಿಯಾ ಸತ್ತೋಗಿದ್ರು ಕೂಡ ಮರದ ರೂಪದಲ್ಲಿ ಜೀವಂತವಾಗಿರ್ತಾಳೆ. ಇದಾದ್ಮೇಲೆ ತುಂಬಾ ವರ್ಷಗಳ ನಂತರ ನಮ್ಗೆ ಕ್ಯಾಂಪ್ ನಲ್ಲಿ ತೋರಿಸ್ತಾರೆ. ಈ ಕ್ಯಾಂಪ್ ನಲ್ಲಿ ಎಲ್ಲಿ ನೋಡಿದ್ರು ಬರೀ ಟೀನೇಜರ್ಸ್ ಗಳೇ ಇರ್ತಾರೆ. ಈ ಟೀನೇಜರ್ಸ್ ಗಳ ಮಧ್ಯದಲ್ಲಿ ನಮ್ಗೆ ಪರ್ಸಿ ಜಾಕ್ಸನ್ ಅನ್ನೋ ಒಬ್ಬ ಹುಡುಗನ್ನು ಕೂಡ ತೋರಿಸ್ತಾರೆ. ಇವನು ಕೂಡ ಜ್ಯೂಸ್ ನ ತಮ್ಮ ಆಗಿರುವಂತ ನೀರಿನ ದೇವತೆ ಪೊಸೈಡನ್ ನ ಮಗ. ಅಷ್ಟೇ ಅಲ್ಲ, ಈ ಕ್ಯಾಂಪ್ ನಲ್ಲಿರೋರೆಲ್ಲ ದೇವತೆಗಳ ಮಕ್ಕಳೇ. ಈ ಮಕ್ಕಳನ್ನ ಆಫ್ ಪ್ಲೇಡ್ ಅಂತ ಕರೀತಾರೆ. ಯಾಕೆಂತಂದ್ರೆ ಒಂದು ದೇವತೆಯ ಹಾಗೆ ಒಂದು ಮನುಷ್ಯನಿಗೆ ಹುಟ್ಟುವಂತ ಮಗುನ ಆಫ್ ಪ್ಲೇಡ್ ಅಂತ ಕರೀತಾರೆ. ಇಲ್ಲೊಂದು ಕಾಂಪಿಟೇಷನ್ ನಡೀತಿರುತ್ತೆ. ಪರ್ಸಿ ಜಾಕ್ಸನ್ ಜೊತೆ ತುಂಬಾ ಜನ ಮಕ್ಕಳು ಇದರಲ್ಲಿ ಕಾಂಪಿಟೇಟ್ ಮಾಡ್ತಿರ್ತಾರೆ. ಅದರಲ್ಲಿ ಕ್ಲಾರಿಸ್ ಅನ್ನೋ ಒಬ್ಳು ಹುಡುಗಿ ಕೂಡ. ಪರ್ಸಿ ಇನ್ನೇನು ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗೋದ್ರಲ್ಲಿ ಇರ್ತಾನೆ. ಆದ್ರೆ ಕೆಳಗಡೆ ಒಬ್ಬ ಹುಡುಗನಿಗೆ ತೊಂದರೆ ಆಗ್ತಿರೋದನ್ನ ನೋಡಿ ಪರ್ಸಿ ಸೀದಾ ಕೆಳಗಡೆ ಬಂದು ಆ ಹುಡುಗನಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಇದೇ ಸರಿಯಾದ ಸಮಯ ಅಂತ ಕ್ಲೇರಿಸ್ ಮೇಲೆ ಬಂದು ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗೋಗ್ತಾಳೆ. ಅಷ್ಟೇ ಅಲ್ಲದೆ ಇವಳು ಪರ್ಸಿ ಜಾಕ್ಸನ್ ಹತ್ರ ಬಂದು ಇವನನ್ನ ಆಡ್ಕೋತಿರ್ತಾಳೆ. ನೀನ್ ನನ್ ಮುಂದೆ ಏನೇನು ಅಲ್ಲ, ನನ್ನ ನೀನು ಯಾವತ್ತೂ ಬೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಪರ್ಸಿ ಮಾತ್ರ ಅವಳಿಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಇವನು ತುಂಬಾ ಮೆಚುರಿಟಿ ಇರುವಂತ ಹುಡುಗ. ನಂತರ ನಮ್ಗೆ ಪರ್ಸಿಯ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರುವಂತ ಗ್ರೋವರ್ ಹಾಗೆ ಅನಬೆತ್ ನ ತೋರಿಸ್ತಾರೆ. ಇವರಿಬ್ರು ಇವನಿಗೆ ಕಾಂಪಿಟೇಷನ್ ಅಲ್ಲಿ ಸೋತಿರೋದಕ್ಕೆ ಸಮಾಧಾನ ಮಾಡ್ತಿರ್ತಾರೆ. ನಂತರ ಇವನು ನೀರಿನ ಹತ್ರ ಬಂದು ಇವನಿಗೆ ಆಗಿರುವಂತ ಗಾಯನ ಹೀಲ್ ಮಾಡ್ಕೋತಾನೆ. ಯಾಕೆಂತಂದ್ರೆ ಇವನ ತಂದೆ ನೀರಿನ ದೇವತೆ ಆಗಿರೋದ್ರಿಂದ ನೀರು ಇವನಿಗೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ಇವನಿಗೆ ಅದರಿಂದ ಪವರ್ ಕೂಡ ಸಿಗುತ್ತೆ. ನಂತರ ಈ ಕ್ಯಾಂಪ್ ನ ಟೀಚರ್ ಗಳಾಗಿರುವಂತ ಮಿಸ್ಟರ್ ಡಿ ಹಾಗೆ ಕೈರನ್ ಇವರ ಆಫೀಸ್ ನಲ್ಲಿ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಹುಡುಗ ಬಂದು ನಾನು ಕೂಡ ಒಬ್ಬ ದೇವತೆಯ ಮಗ ಅಂತ ಹೇಳ್ತಾನೆ. ಇವ್ರಿಗಂತೂ ಸ್ವಲ್ಪನೂ ಅರ್ಥನೇ ಆಗ್ತಿರೋದಿಲ್ಲ. ಇವನು ಯಾವ ದೇವತೆಯ ಮಗ ಇರ್ಬೋದು ಈ ರೀತಿ ಇದಾನಲ್ಲ ಅಂತ. ಆಗ ಇವನೇ ಫೋಟೋದಲ್ಲಿ ತೋರಿಸಿ ಹೇಳ್ತಾನೆ ನನ್ನ ತಂದೆ ಹೆಸರು ಪೊಸೈಡನ್ ಅಂತ. ಆದ್ರಿಂದ ಪೊಸೈಡನ್ ನ ಮೊದಲನೇ ಮಗ ಆಗಿರುವಂತ ಪರ್ಸಿ ಜಾಕ್ಸನ್ ನ ಆಫೀಸ್ಗೆ ಬರೋದಕ್ಕೆ ಹೇಳಿರ್ತಾರೆ. ಪರ್ಸಿಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ. ನನ್ನ ಯಾಕೆ ಆಫೀಸ್ಗೆ ಕರೀತಿದ್ದಾರೆ, ನಾನು ಏನು ತಪ್ಪು ಮಾಡಿಲ್ವಲ್ಲ ಅಂತ. ಹಾಗೆ ಇವನ ಫ್ರೆಂಡ್ಸ್ ಗಳು ಕೂಡ ಇವನಿಗೆ ಹೇಳ್ತಿರ್ತಾರೆ ಏನು ಆಗೋದಿಲ್ಲ, ಧೈರ್ಯವಾಗಿರೋ ಅಂತ. ಯಾವಾಗ ಇವ್ರು ಆಫೀಸ್ ಹತ್ರ ಬರ್ತಾರೋ ಕೈರನ್ ಇವನಿಗೋಸ್ಕರ ಕಾಯ್ತಿರ್ತಾರೆ. ಯಾಕೆ ಏನಾಯ್ತು ಏನ್ ವಿಷಯ ಅಂತ ಕೇಳಿದಾಗ ಇವರು ಕೂಡ ಹೇಳ್ತಾರೆ ನಿನ್ನ ತಂದೆಗೆ ಮತ್ತೊಬ್ಬ ಮಗ ಇರೋದು ನಿನ್ಗೆ ಗೊತ್ತಾ ಅಂತ. ಈ ವಿಷಯನ ಕೇಳಿ ಇವನಿಗೂ ಸ್ವಲ್ಪ ಶಾಕ್ ಆಗಿರುತ್ತೆ. ಯಾಕೆಂತಂದ್ರೆ ಇವನು ಅನ್ಕೊಂಡಿರ್ತಾನೆ ಪೊಸೈಡನ್ಗೆ ನಾನು ಒಬ್ನೇ ಮಗ ಅಂತ. ಆಗ ಕೈರನ್ ಇವನಿಗೆ ಹೇಳ್ತಾರೆ ಬಂದಿರುವಂತ ಹುಡುಗ ಪೊಸೈಡನ್ ನ ಮಗ ಅರ್ಧ ದೇವತೆ ಹೌದು, ಆದ್ರೆ ಅವನು ಅರ್ಧ ಮನುಷ್ಯ ಅಲ್ಲ. ಯಾಕೆ ಅಂತಂದ್ರೆ ಅವನ ತಾಯಿ ಸೈಕ್ಲೋಪ್ಸ್ ಅನ್ನೋ ಒಂದು ಮಾನ್ಸ್ಟರ್ ಪ್ರಜಾತಿಗೆ ಸೇರಿರೋರು ಅಂತ. ನಂತರ ಇವನು ಬಂದಿರುವಂತ ಆ ಹುಡುಗನ ನೋಡಿದ್ರೆ ಇವನಿಗಿರೋದು ಬರೀ ಒಂದೇ ಒಂದು ಕಣ್ಣು. ಇದಾದ್ಮೇಲೆ ಇವರೆಲ್ಲರೂ ಊಟ ಮಾಡೋದಕ್ಕೆ ಅಂತ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಈ ಹುಡುಗನ ಹೆಸರು ಟೈಸನ್ ಅಂತ. ಹೇಳ್ಬೇಕು ಅಂತಂದ್ರೆ ಸಂಬಂಧದಲ್ಲಿ ಪರ್ಸಿ ಜಾಕ್ಸನ್ ಹಾಗೆ ಟೈಸನ್ ಇಬ್ರು ಕೂಡ ಅಣ್ಣ ತಮ್ಮಂದಿರು. ಪರ್ಸಿಗೂ ಸ್ವಲ್ಪ ಬೇಜಾರಾಗ್ತಿರುತ್ತೆ ನನ್ನ ತಮ್ಮ ಒಂದು ಮಾನ್ಸ್ಟರ್ ಪ್ರಜಾತಿಗೆ ಸೇರಿರೋವನ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಕ್ಲಾರಿಸ್ ಕೂಡ ಬಂದು ಪರ್ಸಿನ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ನೋಡ್ ನಿನ್ ತಮ್ಮಂಗೆ ಒಂದೇ ಒಂದು ಕಣ್ಣು ಇರೋದು ಅಂತ. ಅದೇ ಸಮಯಕ್ಕೆ ಜಾಗ ಇಲ್ಲ, ತುಂಬಾ ಜೋರಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಇವರೆಲ್ಲರೂ ಹೊರಗಡೆ ಬಂದು ನೋಡಿದ್ರೆ ನಟಾಲಿಯಾ ಮರ ಆಗಿ ಕನ್ವರ್ಟ್ ಆಗಿ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡಿದ್ಲಲ್ಲ, ಆ ಪ್ರೊಟೆಕ್ಟಿವ್ ಶೀಲ್ಡ್ ನ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಿರೋದು ಇವರಿಗೆಲ್ಲರಿಗೂ ಗೊತ್ತಾಗುತ್ತೆ. ನೋಡ್ತಾ ನೋಡ್ತಿದ್ದಂಗೆನೆ ಆ ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಹೊಡ್ಕೊಂಡು ಒಂದು ಮೆಕ್ಯಾನಿಕಲ್ ಗೂಳಿ ಇಲ್ಲಿರೋರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ಬೆಂಕಿನೂ ಕೂಡ ಹಾಕ್ತಿರುತ್ತೆ. ಆದ್ರಿಂದ ಪರ್ಸಿ ಇವನ ಫ್ರೆಂಡ್ಸ್ ಗಳ ಜೊತೆ ಸೇರಿ ಆ ಗೂಳಿನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಇವರೆಲ್ಲರೂ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ತಡೆಯೋದಕ್ಕೆ ಆಗ್ತಿರೋದಿಲ್ಲ. ಅದು ಅಷ್ಟೊಂದು
ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಕ್ಲಾರಿಸ್ ಕೂಡ ಬಂದು ಆ ಗೂಳಿನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ, ಆದ್ರೆ ಇವಳು ಕೈಲೂ ಕೂಡ ಆಗೋದಿಲ್ಲ. ಇನ್ನೇನು ಆ ಗೂಳಿ ಕ್ಲಾರಿಸ್ ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಟೈಸನ್ ಬಂದು ಆ ಗೂಳಿನ ಕೈಯಲ್ಲೇ ಹಿಡ್ಕೊಬಿಡ್ತಾನೆ. ಅದು ಬೆಂಕಿನ ಹಾಕಿದ್ರು ಕೂಡ ಇವನಿಗೆ ಏನು ಆಗೋದಿಲ್ಲ. ನಂತರ ಪರ್ಸಿ ಆ ಗೂಳಿನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡಿ ಅದರ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದು ಇವನ ಮೇಲೆನೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇವನ ಹತ್ರ ಇರೋ ಪೆನ್ನ ರೂಪದಲ್ಲಿದ್ದಂತ ಒಂದು ಕತ್ತಿನ ಅದ್ರ ಒಳಗಡೆ ಹಾಕಿದ್ರಿಂದ ಅದು ಬ್ಲಾಸ್ಟ್ ಆಗೋಗುತ್ತೆ. ಆಗ ಇಲ್ಲಿಗೆ ಲೂಕ್ ಅನ್ನೋ ಒಬ್ಬ ಹುಡುಗ ಬರ್ತಾನೆ. ಇವನನ್ನ ನೋಡಿ ಪರ್ಸಿ ತುಂಬಾನೇ ಶಾಕ್ ಆಗೋಗಿರ್ತಾನೆ. ಯಾಕೆಂತಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಲೂಕ್ ಕೂಡ ಇದೇ ಕ್ಯಾಂಪ್ ನ ಒಳಗಡೆ ಇದ್ದ. ಯಾಕೆಂತಂದ್ರೆ ಇವನು ಕೂಡ ಒಬ್ಬ ಆಫ್ ಬ್ಲಡ್. ಆದ್ರೆ ನಂತರ ಇವನಿಗೆ ದೇವತೆಗಳ ಮೇಲೆಲ್ಲ ತುಂಬಾ ಕೋಪ ಒಂದು ಅವರನ್ನ ನಾಶ ಮಾಡೋದಕ್ಕೆ ಅಂತ ಹೋದ. ಆದ್ರಿಂದ ಲೂಕ್ ನ ತಡೆಯೋದಕ್ಕೆ ಪರ್ಸಿ ಹೋಗಿ ಅವನ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಅವನು ಸತ್ತೋಗಿರ್ತಾನೆ. ಈಗ ಇವನು ಹೇಗೆ ಮತ್ತೆ ಜೀವಂತವಾಗಿ ಬಂದಿದ್ದಾನೆ ಅಂತ ಇವನು ಮಾತ್ರ ಅರ್ಥ ಆಗ್ತಿರೋದಿಲ್ಲ. ನಂತರ ಲೂಕ್ ಇವನಿಗೆ ಒಂದು ಭವಿಷ್ಯವಾಣಿ ಆಗಿದೆ, ಅದರಲ್ಲಿ ನೀನು ಕೂಡ ಇನ್ವಾಲ್ವ್ ಆಗ್ತೀಯ ಅಂತ ಹೇಳಿ ಇಲ್ಲಿಂದ ಟೆಲಿಪೋರ್ಟ್ ಆಗೋಗ್ತಾನೆ. ಈ ಕಡೆ ಟೈಸನ್ ಕ್ಲಾರಿಸ್ಗೆ ಹೇಳ್ತಾನೆ, ಸೈಕ್ಲಾಪ್ಸ್ ಗಳು ಫೈರ್ ಪ್ರೂಫ್ ಆಗಿರ್ತವೆ, ಆದ್ರಿಂದ ನನಗೆ ಬೆಂಕಿಯಿಂದ ಏನು ಆಗ್ಲಿಲ್ಲ ಅಂತ. ಅದೇ ಸಮಯಕ್ಕೆ ಎಲ್ಲರೂ ಗಮನಿಸ್ತಾರೆ, ನಟಾಲಿಯ ಒಂದು ಮರ ಆಗಿ ಕನ್ವರ್ಟ್ ಆಗಿಲ್ಲಲ್ಲ, ಆ ಮರ ನಿಧಾನವಾಗಿ ಸಾಯೋದಕ್ಕೆ ಶುರುವಾಗಿರುತ್ತೆ. ಬಂದು ಚೆಕ್ ಮಾಡಿದಾಗ್ಲೇ ಕೈರನ್ಗೂ ಕೂಡ ಗೊತ್ತಾಗೋದು ಮರಕ್ಕೆ ಯಾರೋ ವಿಷ ಹಾಕ್ಬಿಟ್ಟಿದ್ದಾರೆ ಅಂತ. ನಂತರ ಪರ್ಸಿ ಅಲ್ಲಿಗೆ ಬಂದು ಹೇಳ್ತಾನೆ, ಲೂಕ್ ಇನ್ನೂ ಕೂಡ ಬದುಕಿದ್ದಾನೆ, ಅವನೇ ಮರಕ್ಕೆ ವಿಷ ಹಾಕಿರೋದು ಅಂತ. ಯಾಕೆಂತಂದ್ರೆ ಇಲ್ಲಿರುವಂತ ಎಲ್ಲಾ ದೇವತೆಗಳ ಮಕ್ಕಳನ್ನ ಸಾಯಿಸ್ಬೇಕು ಅಂತ ಅವನು ಅನ್ಕೊಂಡಿದ್ದ. ಅಷ್ಟೇ ಅಲ್ಲ, ಆ ಮೆಕ್ಯಾನಿಕಲ್ ಗೂಳಿನ ಕಳಿಸಿದ್ದು ಕೂಡ ಲೂಕೆ. ಇದಾದ್ಮೇಲೆ ಪರ್ಸಿ ಕೈರೋನ್ ಹತ್ರ ಬಂದು ಕೇಳ್ತಾನೆ, ಲೂಕ್ ಯಾವ್ದೋ ಭವಿಷ್ಯವಾಣಿಯ ಬಗ್ಗೆ ಮಾತಾಡ್ತಿದ್ದ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಾ ಅಂತ. ಕೈರೋನ್ಗೆ ಅದ್ರ ಬಗ್ಗೆ ಗೊತ್ತು, ಆದ್ರೆ ಅದನ್ನ ಪರ್ಸಿಗೆ ಹೇಳೋದಕ್ಕೆ ಇಷ್ಟ ಇರೋದಿಲ್ಲ. ಈ ಕಡೆ ಗ್ರೋವರ್ ಹಾಗೆ ಅನೆಬೆತ್ ಆ ಟಾಲಿಯ ಮರನ ಕಾಪಾಡೋದಕ್ಕೆ ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ಹುಡುಕಾಡ್ತಿರ್ತಾರೆ. ಆಗ ಇವರಿಗೆ ಒಂದು ದಾರಿ ಕೂಡ ಸಿಗುತ್ತೆ, ಆದ್ರೆ ಆ ದಾರಿ ತುಂಬಾನೇ ಡೇಂಜರಸ್. ಇಲ್ಲಿ ಅನೆಬೆತ್ ಆ ಮರಕ್ಕೋಸ್ಕರ ತುಂಬಾನೇ ತಲೆ ಕೆಡ್ಸ್ಕೊಂಡಿರ್ತಾಳೆ. ಯಾಕೆ ಅಂತಂದ್ರೆ ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ, ಟಾಲಿಯ ಜೊತೆ ಇನ್ನೂ ಕೂಡ 3 ಜನ ಮಕ್ಕಳು ಕ್ಯಾಂಪ್ ನ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದನ್ನ. ಆ 3 ಜನ ಮಕ್ಕಳು ಬೇರೆ ಯಾರು ಅಲ್ಲ, ಅದು ಅನೆಬೆತ್, ಗ್ರೋವರ್ ಹಾಗೆ ಲೂಕ್. ಅದೇ ಸಮಯಕ್ಕೆ ಕೈರನ್ ಪರ್ಸಿಗೆ ಈ ಭವಿಷ್ಯವಾಣಿಯ ಬಗ್ಗೆ ನಿನ್ಗೆ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಹೇಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಒಂದು ರೂಮ್ ನ ಒಳಗಡೆ ಹೋಗೋದಕ್ಕೆ ಹೇಳ್ತಾನೆ. ಆ ರೂಮ್ ನ ಒಳಗಡೆ ನಿನ್ಗೆ ಆ ಭವಿಷ್ಯವಾಣಿಯ ಬಗ್ಗೆ ಗೊತ್ತಾಗುತ್ತೆ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಆ ರೂಮ್ ನ ಒಳಗಡೆ ಬಂದು ನೋಡಿದ್ರೆ ಒಂದು ಡೆಡ್ ಬಾಡಿ ಇರುತ್ತೆ. ನೋಡ್ತಿದ್ದಂಗೆನೆ ಆ ಡೆಡ್ ಬಾಡಿ ಒಳಗಡೆ ಒಂದು ಆತ್ಮ ಬಂದು ಇವನಿಗೆ ಹೇಳುತ್ತೆ, ನನ್ನ ಹೆಸರು ಒರೇಕಲ್, ನಾನೊಂದು ಪವಿತ್ರ ಆತ್ಮ ಅಂತ. ಪರ್ಸಿ ಅದನ್ನ ಕೇಳ್ತಾನೆ, ನಿನ್ಗೆ ಆ ಭವಿಷ್ಯವಾಣಿಯ ಬಗ್ಗೆ ಗೊತ್ತಾ ಅಂತ. ಅದಕ್ಕೆ ಇದು ಕೂಡ ಹೌದು ಗೊತ್ತು ಅಂತ ಹೇಳಿ ಈ ಭವಿಷ್ಯವಾಣಿ ಹೇಗಾಯ್ತು ಅಂತ ಹೇಳ್ತಾ ಹೋಗುತ್ತೆ. ಸಾವಿರಾರು ವರ್ಷಗಳ ಹಿಂದೆ ದೇವತೆಗಳಿಗಿಂತ ಮುಂಚೆ ಭೂಮಿನ ಆಳ್ತಿದ್ದು ಟೈಟನ್ಸ್ ಗಳು ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿರ್ತಿದ್ದು. ಈ ಎಲ್ಲಾ ಟೈಟನ್ಸ್ ಗಳ ರಾಜನ ಹೆಸರು ಕ್ರೋನೋಸ್ ಅಂತ. ಕ್ರೋನೋಸ್ ಎಷ್ಟು ಕ್ರೂರವಾಗಿರುವಂತ ಟೈಟನ್ ಅಂತಂದ್ರೆ ಅವನ ಹಸಿವನ್ನ ನೀಗಿಸ್ಕೊಳ್ಳೋದಕ್ಕೆ ತನ್ನ ಸ್ವಂತ ಮಕ್ಕಳನ್ನೇ ತಿಂತಿದ್ದ. ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ಕ್ರೋನೋಸ್ ನ 3 ಮಕ್ಕಳಾಗಿದ್ದಂತ ಜ್ಯೂಸ್, ಪೊಸೈಡನ್ ಹಾಗೆ ಹೇಡಿಸ್ಗೆ ಸುಮ್ನಿರೋದಕ್ಕಾಗ್ಲಿಲ್ಲ. ಆದ್ರಿಂದ ತುಂಬಾ ಶಕ್ತಿಶಾಲಿಯಾಗಿರುವಂತ ತಮ್ಮ ಆಯುಧಗಳಿಂದ ಕ್ರೋನೋಸ್ ನ ಜೊತೆ ಫೈಟ್ ಮಾಡಿ ಅವನ ಬಾಡಿಗಳ ತುಂಡುಗಳನ್ನ ಟಾರ್ಟರಸ್ ಅನ್ನೋ ಒಂದು ಬಾಕ್ಸ್ ನ ಒಳಗಡೆ ಹಾಕಿ ಬಂಧಿಸಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಒಂದು ಭವಿಷ್ಯವಾಣಿ ಇದೆ, ಕ್ರೋನೋಸ್ ಮತ್ತೊಂದ್ಸಲ ಜೀವಂತಗೊಳ್ತಾನೆ. ಆಗ 3 ದೇವತೆಗಳಾಗಿರುವಂತ ಜ್ಯೂಸ್, ಪೊಸೈಡನ್ ಹಾಗೆ ಹೇಡಿಸ್ ನ 3 ಜನ ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಒಂದು ವಿಶೇಷವಾಗಿರುವಂತ ಕತ್ತಿಲಿ ಕ್ರೋನೋಸ್ ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾರೆ ಅಂತ. ಈ ವಿಷಯನೆಲ್ಲ ಇವನು ಕೈರೋನ್ ಹತ್ರ ಬಂದು ಹೇಳಿ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ನನ್ಗೆ ಭವಿಷ್ಯವಾಣಿಲಿ ಭಾಗಿಯಾಗೋದಕ್ಕೆ ಇಷ್ಟ ಇಲ್ಲ ಅಂತ. ಆಗ ಕೈರನ್ ಕೂಡ ಹೇಳ್ತಾನೆ, ಈಗ 3 ದೇವತೆಗಳಾಗಿರುವಂತ ಜ್ಯೂಸ್, ಪೊಸೈಡನ್ ಹಾಗೆ ಹೇಡಿಸ್ ನ 3 ಜನ ಮಕ್ಕಳಲ್ಲಿ ಬದುಕಿರೋದು ಅಂದ್ರೆ ನೀನೊಬ್ನೇ. ನನ್ಗನ್ಸೋ ಪ್ರಕಾರ ಕ್ರೋನೋಸ್ ನ ನಾಶ ಮಾಡೋದು ನೀನೆ ಅಂತ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ, ಗ್ರೋವರ್ ಹಾಗೆ ಅನೆಬೆತ್ ಬಂದು ಮಿಸ್ಟರ್ ಡಿ ಹತ್ರ ಹೇಳ್ತಿರ್ತಾರೆ, ನಾವು ಹೇಗಾದ್ರೂ ಮಾಡಿ ಗೋಲ್ಡನ್ ಫ್ಲೀಟ್ ಬಟ್ಟೆನ ತಗೊಂಡ್ ಬಂದ್ರೆ ಟಾಲಿಯ ಮರನ ಆರಾಮಾಗಿ ಕಾಪಾಡಬಹುದು ಅಂತ. ಯಾಕೆ ಅಂತಂದ್ರೆ ಆ ಬಟ್ಟೆಗೆ ಒಂದು ಮ್ಯಾಜಿಕಲ್ ಪವರ್ ಇರುತ್ತೆ. ಮನುಷ್ಯರಿಗಾಗ್ಲಿ ಹಾಗೆ ಯಾವುದೇ ದೇವತೆಗಳಿಗಾಗ್ಲಿ ಯಾವುದೇ ತರದ ರೋಗ ಹಾಗೆ ಯಾವುದೇ ಪ್ರಾಬ್ಲಮ್ ಇರ್ಲಿ ಅದನ್ನ ಆರಾಮಾಗಿ ಸಾಲ್ವ್ ಮಾಡ್ಬಿಡುತ್ತೆ. ಆದ್ರೆ ಮಿಸ್ಟರ್ ಡಿ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಆ ಬಟ್ಟೆ ಇರುವಂತ ಜಾಗಕ್ಕೆ ಹೋಗೋದು ತುಂಬಾನೇ ಡೇಂಜರಸ್. ಆ ಬಟ್ಟೆ ಪಾಲಿಫಿಮಸ್ ಅನ್ನೋ ಒಂದು ಐಲ್ಯಾಂಡ್ ನಲ್ಲಿದೆ. ಆ ಐಲ್ಯಾಂಡ್ ಗೆ ಹೋಗ್ಬೇಕು ಅಂತಂದ್ರೆ ತುಂಬಾ ಭಯಂಕರವಾಗಿರುವಂತ ಬರ್ಮುಡಾ ಟ್ರಯಾಂಗಲ್ ನ ದಾಟಿ ಹೋಗ್ಬೇಕು. ಅಲ್ಲಿಗೆ ನೀವು ಹೋದ್ರೆ ಮತ್ತೆ ಜೀವಂತವಾಗಿ ಬರುವಂತ ಗ್ಯಾರಂಟಿ ಇರೋದಿಲ್ಲ ಅಂತ. ಅಂದ್ರೆ ಇವರು ಅಲ್ಲಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನ ಒಂದು ಕಡೆ ಸೇರಿಸಿ ಮಿಸ್ಟರ್ ಡಿನೇ ಹೇಳೋದಕ್ಕೆ ಶುರು ಮಾಡ್ತಾರೆ, ನನಗೊಂದು ತುಂಬಾ ಒಳ್ಳೆ ಐಡಿಯಾ ಬಂದಿದೆ, ಟಾಲಿಯ ಮರನ ಕಾಪಾಡೋದಕ್ಕೆ ಒಂದು ದಾರಿ ಸಿಕ್ಕಿದೆ. ಗೋಲ್ಡನ್ ಫ್ಲೀಸ್ ಅನ್ನೋ ಒಂದು ಬಟ್ಟೆನ ತಗೊಂಡ್ ಬಂದ್ರೆ ಮರನ ಕಾಪಾಡಬಹುದು. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಬರ್ಮುಡಾ ಟ್ರಯಾಂಗಲ್ ನ ದಾಟಿ ಹೋಗ್ಬೇಕು. ನನ್ನ ದೃಷ್ಟಿಲಿ ಕೆಲಸನ ಮಾಡೋದಕ್ಕಾಗೋದು ಇಬ್ರಿಗೆ ಅಂತ ಹೇಳಿ ಕ್ಲಾರಿಸ್ ಆಗಿ ಅವಳ ಫ್ರೆಂಡ್ ಅನ್ನ ಗೋಲ್ಡನ್ ಫ್ಲೀಸ್ ನ ತರೋದಕ್ಕೆ ಅಂತ ಕಳಿಸ್ತಾರೆ. ಇದರಿಂದ ಇವ್ರ 3 ಜನಕ್ಕಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಸರಿ ಅಂತ ಹೇಳಿ ಪರ್ಸಿ ಕ್ಲಾರಿಸ್ ಹತ್ರ ಬಂದು ಇವಳನ್ನ ಎಚ್ಚರಿಸ್ತಾನೆ, ನೀನು ಹೋಗ್ತಿರುವಂತ ಜಾಗದಲ್ಲಿ ನಿನ್ಗೆ ತುಂಬಾ ಕಷ್ಟಗಳು ಬರ್ತವೆ, ಸೇಫ್ ಆಗಿರು ಅಂತ. ಆದ್ರೆ ಇವಳು ಮಾತ್ರ ಇವನ ಮಾತನ್ನ ಲೆಕ್ಕಕ್ಕೆ ತಗೊಳ್ಳದೆ ಇವನನ್ನ ಆಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಇವನ್ಗೆ ತುಂಬಾ ಬೇಜಾರಾಗಿ ಒಂದು ಜಾಗದಲ್ಲಿ ಕುಂತ್ಕೊಂಡು ಇವನ ತಂದೆ ಇವನಿಗೆ ಕೊಟ್ಟಿರುವಂತ ವಿಶೇಷವಾಗಿರುವಂತ ಕತ್ತಿನ ನೋಡ್ತಿರ್ಬೇಕಾದ್ರೆ
ಇವನಿಗೆ ನೆನಪಾಗುತ್ತೆ. ಒರೇಕಲ್ ಹೇಳುದ್ರಲ್ಲ, ದೇವತೆಗಳಾಗಿರುವಂತ ಜ್ಯೂಸ್, ಪೊಸೈಡನ್ ಹಾಗೆ ಹೇಡಿಸ್ನ 3 ಜನ ಮಕ್ಕಳಲ್ಲಿ ಒಬ್ರು ಒಂದು ವಿಶೇಷವಾಗಿರುವಂತ ಕತ್ತಿಯಿಂದ ಕ್ರೋನೋಸ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಅಂತ. ಈ ಕತ್ತಿನ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ, ಆ ವಿಶೇಷವಾಗಿರುವಂತ ಕತ್ತಿ ಇದೇನೆ, ಕ್ರೋನೋಸ್ನ ನಾಶ ಮಾಡ್ಬೇಕಾಗಿರೋದು ಕೂಡ ನಾನೇ ಅಂತ. ಆದ್ರಿಂದ ಮಾರನೇ ದಿನ ಪರ್ಸಿ ಹಾಗೆ ಇವನ ಫ್ರೆಂಡ್ಸ್ ಗಳು ಮಾತಾಡ್ಕೋತಿರ್ತಾರೆ, ನಾವು ಗೋಲ್ಡನ್ ಫ್ಲೀಸ್ ನ ಹುಡ್ಕೊಂಡು ಹೋಗ್ಬೇಕು ಅಂತ. ಯಾಕೆಂತಂದ್ರೆ ಭವಿಷ್ಯವಾಣಿಯ ಪ್ರಕಾರ ಗೋಲ್ಡನ್ ಫ್ಲೀಸ್ ಬಟ್ಟೆಯಿಂದಾನೆ ಕ್ರೋನೋಸ್ ಮತ್ತೆ ಜೀವಂತಗೊಳ್ಳೋದು. ಪರ್ಸಿ ಕ್ರೋನೋಸ್ ನ ಈಗ ನಾಶ ಮಾಡ್ಬೇಕು ಅಂತಂದ್ರೆ ಗೋಲ್ಡನ್ ಫ್ಲೀಸ್ ನ ಹುಡ್ಕೊಂಡು ಹೋಗ್ಲೇಬೇಕು. ಆದ್ರಿಂದ ರಾತ್ರಿ ಆಗ್ತಿದ್ದಂಗೆ ಇವ್ರು 3 ಜನ ಯಾರಿಗೂ ಹೇಳ್ದಂಗೆ ಗೋಲ್ಡನ್ ಫ್ಲೀಸ್ ನ ಹುಡ್ಕೋದಕ್ಕೆ ಅಂತ ಪಾಲಿಫೀಮಸ್ ಐಲ್ಯಾಂಡ್ ಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಆಗ ಅದೇ ಸಮಯಕ್ಕೆ ಇವ್ರ ಹತ್ರ ಟೈಸನ್ ಕೂಡ ಬಂದು ಹೇಳ್ತಾನೆ, ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಯಾಕೆಂತಂದ್ರೆ ಪಾಲಿಫೀಮಸ್ ಐಲ್ಯಾಂಡ್ ನಲ್ಲಿ ಇರೋದೆಲ್ಲ ಸೈಕ್ಲೋಪ್ಸ್ ಗಳೇ, ನಾನು ನಿಮ್ ಜೊತೆ ಬಂದ್ರೆ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ಅನಬೆತ್ಗೆ ಮಾತ್ರ ಇವನನ್ನ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂತಂದ್ರೆ ಇವಳಿಗೆ ಸೈಕ್ಲೋಪ್ಸ್ ಗಳಂದ್ರೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಆದ್ರೆ ಇವನಿಂದ ಈಗ ಹೆಲ್ಪ್ ಆಗೋದ್ರಿಂದ ಸರಿ ಅಂತ ಒಪ್ಕೊಂಡು ಅನಬೆತ್ ಒಂದು ಮ್ಯಾಜಿಕಲ್ ಸ್ಪ್ರೇನ ಇವನ ಮುಖಕ್ಕೆ ಸ್ಪ್ರೇ ಮಾಡ್ತಾಳೆ. ಇದರಿಂದ ಇವನ ಮುಖ ಮನುಷ್ಯನ ರೀತಿ ಕನ್ವರ್ಟ್ ಆಗುತ್ತೆ. ನಂತರ ಇವರು ಇವರ ಜರ್ನಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಗೋಸ್ಟ್ ಟ್ಯಾಕ್ಸಿನ ಕರೀತಾರೆ. ಒಳಗಡೆ ಬಂದು ನೋಡಿದ್ರೆ ಗೋಸ್ಟ್ ಆಗಿರುವಂತ 3 ಜನ ಲೇಡೀಸ್ ಇರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವ್ರು 3 ಜನ ಟ್ಯಾಕ್ಸಿ ಡ್ರೈವರ್ಸ್ ಗಳಿಗೆ ಕಣ್ಣು ಇರೋದೇ ಇಲ್ಲ, ಒಂದೇ ಒಂದು ಆರ್ಟಿಫಿಷಿಯಲ್ ಕಣ್ಣಿರುತ್ತೆ. ಹಾಗೆ ಟ್ಯಾಕ್ಸಿನ ತುಂಬಾ ಭಯಂಕರವಾಗಿ ಓಡಿಸ್ತಿರ್ತಾರೆ. ಹೀಗೆ ಇವರು ಮಾತಾಡ್ಕೊಂಡು ಓಡಿಸ್ತಿರ್ಬೇಕಾದ್ರೆ ಪರ್ಸಿಗೆ ಇವರ ಮಾತಿಂದ ಗೊತ್ತಾಗುತ್ತೆ ಇವರಿಗೂ ಕೂಡ ಭವಿಷ್ಯವಾಣಿಯ ಬಗ್ಗೆ ಗೊತ್ತಿದೆ ಅಂತ. ಅದಕ್ಕೆ ಅವರ ಕಣ್ಣನ್ನ ಕಿತ್ಕೊಂಡು ಈ ಭವಿಷ್ಯವಾಣಿಯ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ ಎಲ್ಲಾನು ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಇವರು ಕೂಡ ಹೆದರ್ಕೊಂಡು ಇವರ ಕಣ್ಣನ್ನು ವಾಪಸ್ ಇಸ್ಕೋಬೇಕು ಅಂತ ಕ್ಲೂನ ರೂಪದಲ್ಲಿ ಒಂದಷ್ಟು ನಂಬರ್ಸ್ ಗಳನ್ನ ಹೇಳ್ತಾರೆ. ಆ ನಂಬರ್ಸ್ ಗಳು 30, 31, 75 ಹಾಗೆ 12. ಇದಾದ್ಮೇಲೆ ನಮ್ಮ ಹತ್ರ ಇರುವಂತ ದುಡ್ಡು ಟ್ಯಾಕ್ಸಿಗೆ ಕಮ್ಮಿ ಆಗ್ಬೋದು ಅಂತ ಇವರು ಮಾತಾಡ್ಕೋತಿದ್ದಂಗೆನೆ ಆ 3 ಜನ ಟ್ಯಾಕ್ಸಿ ಡ್ರೈವರ್ಸ್ ಗಳು ಇವರನ್ನ ಇಲ್ಲೇ ಬಿಟ್ಟು ಹೊರಟೋಗ್ತಾರೆ. ಸರಿ ಅಂತ ಹೇಳಿ ಇವರೆಲ್ಲರೂ ಅಲ್ಲಿಂದ ಒಂದು ಕಾಫಿ ಶಾಪ್ ಗೆ ಬರ್ತಾರೆ ಕಾಫಿನ ತಗೊಳ್ಳೋದಕ್ಕೆ ಅಂತ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲೂ ಕೂಡ ಒಂದಷ್ಟು ಆಫ್ ಪ್ಲೇಟ್ ಗಳು ಇರ್ತಾರೆ. ನಂತರ ಇವರು ಕಾಫಿನ ಕುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಟೈಸನ್ ಪರ್ಸಿಗೆ ಹೇಳ್ತಾನೆ, ನನಗೊಬ್ಬ ಅಣ್ಣ ಇದ್ದಾನೆ, ಅವನು ನನ್ನ ಜೊತೆನೆ ಇದ್ದಾನೆ, ಇದಕ್ಕಿಂತ ಲೈಫ್ ನಲ್ಲಿ ಇನ್ನೇನ್ ಬೇಕು ಅಂತ. ಆದ್ರೆ ಪರ್ಸಿ ಮಾತ್ರ ಟೈಸನ್ ನ ಇನ್ನೂ ಕೂಡ ಒಬ್ಬ ತಮ್ಮನ್ ತರ ಅಕ್ಸೆಪ್ಟ್ ಮಾಡಿರೋದಿಲ್ಲ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಲೂಕ್ ನ ಕಡೆಯ ಜನರು ಬಂದು ಗ್ರೋವರ್ ನ ಎಳ್ಕೊಂಡು ಹೊಟ್ಟೋಗ್ತಾರೆ. ಆಗ ಇವರಿಗೆ ಗೊತ್ತಾಗುತ್ತೆ ಲೂಕ್ ಕೂಡ ಗೋಲ್ಡನ್ ಫ್ಲೀಸ್ ನ ಹುಡ್ಕೊಂಡು ಪಾಲಿಮಸ್ ಐಲ್ಯಾಂಡ್ ಗೆ ಹೋಗ್ತಿದ್ದಾನೆ. ಆದ್ರಿಂದಾನೆ ಅವರು ಗ್ರೋವರ್ ನ ಎಳ್ಕೊಂಡು ಹೋಗಿದ್ದು ಅಂತ. ಯಾಕೆಂತಂದ್ರೆ ಗ್ರೋವರ್ ಅರ್ಧ ಮನುಷ್ಯ ಅರ್ಧ ಮೇಕೆ ಆಗಿರೋದ್ರಿಂದ ಅವನನ್ನ ಪಾಲಿಫೀಮಸ್ ಐಲ್ಯಾಂಡ್ ನಲ್ಲಿರುವಂತ ಸೈಕ್ಲಾಪ್ಸ್ ಗಳಿಗೆ ತಿನ್ನೋದಕ್ಕೆ ಅಂತ ಕೊಟ್ಟು ಗೋಲ್ಡನ್ ಫ್ಲೀಸ್ ಬಟ್ಟೆನ ತಗೊಂಡ್ ಬರೋದಕ್ಕೆ ಅಂತ. ಅದಕ್ಕೆ ಇವರು ಅಲ್ಲಿಂದ ಲೂಕ್ ನ ತಂದೆ ಆಗಿರುವಂತ ದೇವತೆ ಹರ್ಮಿಸ್ ಹತ್ರ ಬರ್ತಾರೆ. ಹರ್ಮಿಸ್ ಭೂಮಿಲಿ ಮನುಷ್ಯನ ರೀತಿನೇ ಒಂದು ಕಂಪನಿನ ನಡೆಸ್ತಿರ್ತಾನೆ. ಯಾವಾಗ ಇವರಿಗೆ ಇವರ ಮಗ ಆಗಿರುವಂತ ಲೂಕ್ ಗ್ರೋವರ್ ನ ಕಿಡ್ನಾಪ್ ಮಾಡಿದಾನೆ ಅಂತ ಗೊತ್ತಾಗುತ್ತೋ ಪರ್ಸಿ ಹಾಗೆ ಇವನ ಫ್ರೆಂಡ್ಸ್ ಗಳಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಳ್ತಾರೆ. ಅದಕ್ಕೆ 2 ಮ್ಯಾಜಿಕಲ್ ಹಾವುಗಳಿಗೆ ಲೂಕ್ ಎಲ್ಲಿದ್ದಾನೆ ಹುಡುಕಿ ಅಂತ ಹೇಳ್ತಾನೆ. ಇದಾದ್ಮೇಲೆ ನಿಮ್ಮ ಜರ್ನಿಯಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಬ್ಲಾಸ್ಟ್ ಹೆಡ್ ಅನ್ನೋ ಒಂದು ಬಾಟಲ್ ನ ಕೊಡ್ತಾನೆ. ಹಾಗೆ ಅದ್ರ ಜೊತೆ ಒಂದು ಮ್ಯಾಜಿಕಲ್ ಟೇಪ್ ಅನ್ನು ಕೂಡ ಕೊಟ್ಟು ಹೇಳ್ತಾನೆ, ಈ ಟೇಪ್ ಅನ್ನು ನೀವು ಯಾವ್ದ್ರ ಮೇಲೆ ಅಂಟಿಸ್ತಿರೋ ಅದು ಮಾಯ ಆಗೋಗುತ್ತೆ ಅಂತ. ಅದೇ ಸಮಯಕ್ಕೆ ಆ 2 ಮ್ಯಾಜಿಕಲ್ ಹಾವುಗಳು ಲೂಕ್ ಎಲ್ಲಿದ್ದಾನೆ ಅಂತ ಕಂಡಿಡ್ದು ಹೇಳ್ತವೆ. ಲೂಕ್ ಈಗ ಆಂಡ್ರೋಮೆಡಾ ಅನ್ನೋ ಒಂದು ಬೋಟ್ ನಲ್ಲಿ ಚೆಸಾಪೀಕ್ ಬೀಚ್ ಹತ್ರ ಹೋಗ್ತಿದ್ದಾನೆ ಅಂತ. ನಂತರ ಇವರು ಚೆಸಾಪೀಕ್ ಬೀಚ್ ಹತ್ರ ಬಂದು ನೋಡಿದ್ರೆ ಲೂಕ್ ಬೋಟ್ ಅನ್ನ ತಗೊಂಡು ತುಂಬಾ ದೂರ ಹೊರಟೋಗಿರ್ತಾನೆ. ಆದ್ರಿಂದ ಟೈಸನ್ ನೀರ್ ಹತ್ರ ಬಂದು ಇವನ ತಂದೆ ಆಗಿರುವಂತ ಪೊಸೈಡನ್ ನ ಬೇಡ್ಕೋತಾನೆ, ನಮ್ಗೆ ಸಹಾಯ ಮಾಡಿ ಅಂತ. ಹೀಗಂತ ಕೇಳ್ಕೊತಿದ್ದಂಗೆನೆ ಬ್ಲಾಕ್ ಪೆಗಾಸಿಸ್ ಅನ್ನೋ ಒಂದು ಕ್ರಿಯೇಚರ್ ಇವ್ರ ಹತ್ರ ಬರುತ್ತೆ. ನಂತರ ಇದು ಇವ್ರ 3 ಜನರನ್ನ ತನ್ನ ಮೇಲೆ ಕುಣಿಸ್ಕೊಂಡು ನೀರ್ನಲ್ಲಿ ತೇಲ್ತಾ ಬೋಟ್ ಹತ್ರ ಕರ್ಕೊಂಡ್ ಬಂದು ಬಿಡುತ್ತೆ. ಇವರು ಕೂಡ ನಿಧಾನವಾಗಿ ಸೌಂಡ್ ಅನ್ನ ಮಾಡದೆ ಬೋಟ್ ನ ಒಳಗಡೆ ಬಂದು ಡಿಸೈಡ್ ಮಾಡ್ತಾರೆ, ಮೊದಲು ನಾವು ಗ್ರೋವರ್ ನ ಹುಡುಕ್ಬೇಕು ಅಂತ. ಆದ್ರೆ ಅಷ್ಟೊತ್ತಿಗೆ ಲೂಕ್ ನ ಕಡೆಯ ಜನರಿಗೆ ಗೊತ್ತಾಗೋಗುತ್ತೆ ಬೋಟ್ ನ ಒಳಗಡೆ ಯಾರೋ ಬಂದಿದ್ದಾರೆ ಅಂತ. ಇದರಿಂದ ಇವರು ಅವರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದು ವಿಚಿತ್ರವಾಗಿರುವಂತ ಕ್ರಿಯೇಚರ್ ಬಂದು ಇವರನ್ನ ಹಿಡಿದು ಬಿಡುತ್ತೆ. ನಂತರ ಇವರನ್ನ ಲೂಕ್ ಹತ್ರ ಕರ್ಕೊಂಡ್ ಬಂದಾಗ ಪರ್ಸಿ ಕೇಳ್ತಾನೆ, ನನ್ನ ಫ್ರೆಂಡ್ ಗ್ರೋವರ್ ಎಲ್ಲಿ ಅಂತ. ನೀನ್ ಅವನ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಲೂಕ್ ಇವನಿಗೆ ಒಂದು ಬಾಕ್ಸ್ ಅನ್ನ ತೋರಿಸ್ತಾನೆ. ಆಗ್ಲೇ ಒರೇಕಲ್ ಹೇಳಿದ್ರಲ್ಲ, ದೇವತೆಗಳಾಗಿರುವಂತ ಜ್ಯೂಸ್, ಪೊಸೈಡನ್ ಹಾಗೆ ಹೇಡಿಸ್ ಕ್ರೋನೋಸ್ ನ ಬಾಡಿಯ ತುಂಡುಗಳನ್ನ ಟಾಟರಸ್ ಅನ್ನೋ ಒಂದು ಬಾಕ್ಸ್ ನಲ್ಲಿ ಇಟ್ಟಿದ್ದಾರೆ ಅಂತ. ಅದೇ ಟಾಟರಸ್ ಬಾಕ್ಸ್ ಇದು. ಅಂದ್ರೆ ಇವನು ಕ್ರೋನೋಸ್ ನ ಜೀವಂತಗೊಳಿಸೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಬಿಟ್ಟಿದ್ದಾನೆ ಅಂತ. ಯಾಕೆಂತಂದ್ರೆ ದೇವತೆ ಆಗಿರುವಂತ ಇವನ ತಂದೆ ಹರ್ಮಿಸ್ ಇವನನ್ನ ಹಾಗೆ ಇವನ ತಾಯಿನ ಯಾವತ್ತೂ ಕೂಡ ನೋಡೋದಕ್ಕೆ ಬರ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ ಯಾವ ದೇವತೆಗಳು ಕೂಡ ಮನುಷ್ಯರ ಜೊತೆ ಹುಟ್ಟಿರುವಂತ ಅವರ ಮಕ್ಕಳನ್ನ ನೋಡೋ ಹಾಗಿಲ್ಲ. ಒಂದ್ ವೇಳೆ ನೋಡಿದ್ರೆ ಆ ದೇವತೆಗಳ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಆದ್ರೆ ಲೂಕ್ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ದೆ ಎಲ್ಲಾ ದೇವತೆಗಳನ್ನ ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ. ಪರ್ಸಿವನಿಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತಾನೆ, ನೀನ್ ಮಾಡ್ತಿರೋದು ತಪ್ಪು ಅಂತ. ಆದ್ರೆ ಎಷ್ಟೇ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಲೂಕ್ ಮಾತ್ರ ಇವನ ಮಾತನ್ನ ಕೇಳ್ತಿರೋದಿಲ್ಲ. ಇದಾದ್ಮೇಲೆ ಲೂಕ್ ಇವ್ರ 3 ಜನರನ್ನ ಜೈಲಿಗೆ ಹಾಕಿಸ್ತಾನೆ. ಆದ್ರೆ ಪರ್ಸಿ ಹಾಗೆ ಇವನ ಫ್ರೆಂಡ್ಸ್ ಗಳಿಗೆ ಹೆಚ್ಚು ಟೈಮ್ ಇರೋದಿಲ್ಲ. ಇಲ್ಲಿಂದ ಮೊದಲು ಹೋಗ್ಬೇಕು ಅಂತ ಇವ್ರು ಅನ್ಕೋತಿರ್ಬೇಕಾದ್ರೇನೆ ಪರ್ಸಿಗೆ ಇವನ ಬ್ಯಾಗ್ ಕಾಣಿಸುತ್ತೆ. ಆದ್ರಿಂದ ಪರ್ಸಿ ಇವನ ನೀರಿನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಸಮುದ್ರದಲ್ಲಿ ತುಂಬಾ ದೊಡ್ಡ ದೊಡ್ಡ ಅಲೆಗಳು ಬರೋ ರೀತಿ ಮಾಡ್ತಾನೆ. ಇದೇ ರೀತಿ ತುಂಬಾ ಹೊತ್ತು ಮಾಡಿದ್ರಿಂದ ಇವರಿಗೆ ಇವರ ಬ್ಯಾಗ್ ಸಿಗುತ್ತೆ. ಆಗ ಪರ್ಸಿ ಆಗ್ಲೇ ಹರ್ಮಿಸ್ ಕೊಟ್ಟಿದ್ರಲ್ಲ ಆ ಟೇಪ್ ಅನ್ನ ಜೈಲಿನ ಕಂಬಿ ಮೇಲೆ ಹಾಕ್ತಿದ್ದಂಗೆನೆ ಆ
ಜೈಲಿನ ಕಂಬಿ ಮಾಯ ಆಗೋಗುತ್ತೆ. ನಂತರ ಇವರು ನಿಧಾನವಾಗಿ ಆ ಕ್ರಿಯೇಚರ್ ಇಂದ ತಪ್ಪಿಸ್ಕೊಂಡು ಹೊರಗಡೆ ಏನೋ ಬರ್ತಾರೆ. ಆದ್ರೆ ಲೂಕ್ನ ಕಡೆಯ ಜನರು ಇವರನ್ನ ನೋಡಿ ಇವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರಿಂದ ಪರ್ಸಿ ಅವ್ರ ಜೊತೆ ಎಲ್ಲ ಫೈಟ್ ಮಾಡ್ತಿದ್ರೆ ಈ ಕಡೆ ಇವರಿಬ್ರು ತುಂಬಾ ಕಷ್ಟಪಟ್ಟು ಲೈಫ್ ಬೋಟ್ ಅನ್ನ ಹೊರಗಡೆ ತಗೊಂಡ್ ಬರ್ತಾರೆ. ಟೈಸನ್ ಕೂಡ ಈ ಬೋಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೋಟಾರ್ನ ಎತ್ಕೊಳ್ತಿರ್ಬೇಕಾದ್ರೆ ನೀರಿನ ಒಳಗಡೆ ಬೀಳಿಸ್ಬಿಡ್ತಾನೆ. ಇದರಿಂದ ಪರ್ಸಿ ಅವರಿಬ್ಬರನ್ನ ಕಾಪಾಡಬೇಕು ಅಂತ ನೀರಿನ ಗೋಡೆನ ಕ್ರಿಯೇಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಅನಬೆತ್ ಹರ್ಮಿಸ್ ಕೊಟ್ಟಿದ್ದಂತ ಬಾಟಲ್ ಅನ್ನು ಓಪನ್ ಮಾಡ್ತಿದ್ದಂಗೆನೆ ಅದರಿಂದ ಒಂದು ಸುಂಟರ ಗಾಳಿ ಕ್ರಿಯೇಟ್ ಆಗಿ ಅದರ ಸಹಾಯದಿಂದನೇ ಇವರು ಬೋಟ್ ಅನ್ನ ಮುಂದೆ ತಗೊಂಡು ಹೋಗ್ತಿರ್ತಾರೆ. ಪರ್ಸಿನು ಕೂಡ ಇವನ ನೀರಿನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಲೂಕ್ ಇವನನ್ನ ಫಾಲೋ ಮಾಡ್ಕೊಂಡೇ ಬರ್ತಿರ್ತಾನೆ. ಆಗ ಅವನನ್ನ ದೂರ ಬಿಸಾಕಿ ಇವನು ಬೋಟ್ ನ ಒಳಗಡೆ ಬಂದು ಸೇರ್ಕೋತಾನೆ. ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಸ್ವಲ್ಪ ದೂರ ಬಂದಾಗ ನಮ್ಗೆ ತೋರಿಸ್ತಾರೆ ಟೈಸನ್ ನ ಮುಖಕ್ಕೆ ಹಾಕಿದಂತ ಸ್ಪ್ರೇನ ಎಫೆಕ್ಟ್ ಮುಗಿದೋಗುತ್ತೆ. ಮತ್ತೆ ಸ್ಪ್ರೇನ ಹಾಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಸ್ಪ್ರೇ ಕೂಡ ಖಾಲಿ ಆಗೋಗಿರುತ್ತೆ. ಸರಿ ಅಂತ ಹೇಳಿ ಪರ್ಸಿ ಆ ಬಾಟಲ್ ಅನ್ನ ಟೈಸನ್ ಗೆ ಕೊಟ್ಟು ನೀನು ಸ್ವಲ್ಪ ಹೊತ್ತು ಬೋಟ್ ಅನ್ನ ಓಡಿಸು ಅಂತ ಹೇಳ್ತಾನೆ. ಇದರಿಂದ ಟೈಸನ್ ಗೆ ತುಂಬಾ ಸಂತೋಷ ಆಗಿ ಹೇಳ್ತಾನೆ, ಇದುವರೆಗೂ ಯಾರು ಕೂಡ ನನ್ನ ನಂಬಿ ಕೆಲಸ ಮಾಡೋದಕ್ಕೆ ಕೊಟ್ಟಿರ್ಲಿಲ್ಲ, ನೀನ್ ನನ್ನ ನಂಬಿದ್ಯಾ, ಥ್ಯಾಂಕ್ಸ್ ಅಂತ. ನಂತರ ಇವನು ಅನಬೆತ್ ಹತ್ರ ಬಂದು ಕೇಳ್ತಾನೆ, ಯಾಕೆ ನಿನ್ಗೆ ಟೈಸನ್ ಅಂದ್ರೆ ಆಗ್ತಿಲ್ಲ, ಸೈಕ್ಲೋಪ್ಸ್ ಅಂದ್ರೆ ಯಾಕೆ ನಿನ್ಗೆ ಇಷ್ಟ ಇಲ್ಲ ಅಂತ. ಆಗ ಇವಳು ಕೂಡ ಹೇಳ್ತಾಳೆ, ತುಂಬಾ ವರ್ಷಗಳ ಹಿಂದೆ ಟಾಲಿಯನ್ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಸೈಕ್ಲಾಪ್ಸ್ ಗಳ ಪ್ರಜಾತಿಗೆ ಸೇರಿರೋ ಮಾನ್ಸ್ಟರ್ಸ್ ಗಳೇ ಅಂತ. ಇವ್ರು 3 ಜನ ಟ್ರಾವೆಲ್ ಮಾಡ್ತಾ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಮೋಡಗಳು ಭಯಂಕರವಾಗಿ ಕನ್ವರ್ಟ್ ಆಗ್ತಿರೋದನ್ನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ ಇವರು ಬರ್ಮುಡಾ ಟ್ರಯಾಂಗಲ್ ಗೆ ಬಂದು ತಲುಪಿದ್ದಾರೆ ಅಂತ. ಇವಾಗ ಏನಾಗುತ್ತೋ ಏನೋ ಅಂತ ಇವರು ಹೆದರ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರ ಬೋಟ್ ನ ಸುತ್ತ ಶಾರ್ಕ್ ಗಳೆಲ್ಲ ಬಂದ್ಬಿಡ್ತವೆ. ಇದರಿಂದ ಇವರು ತುಂಬಾನೇ ಭಯ ಪಟ್ಬಿಡ್ತಾರೆ. ಹೀಗೆ ನೋಡ್ತಿದ್ದಂಗೆ ಈ ಜಾಗದಲ್ಲಿ ಇದೇ ತರದ ವಸ್ತುಗಳು ತುಂಬಾ ಬಂದ್ಬಿಡ್ತವೆ. ಅವಾಗ್ಲೇ ಅವ್ರಿಗೆ ಗೊತ್ತಾಗೋದು ಇವುಗಳೆಲ್ಲ ಶಾರ್ಕ್ ಅಲ್ಲ, ಸಮುದ್ರದ ಒಂದು ದೊಡ್ಡ ರಾಕ್ಷಸ ಜೀವಿಯ ಹಲ್ಲುಗಳು ಅಂತ. ಇದರಿಂದ ತಪ್ಪಿಸ್ಕೊಂಡು ದೂರ ಹೋಗೋದಕ್ಕೆ ಇವರು ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗೋದಿಲ್ಲ. ಈ ರಾಕ್ಷಸ ಜೀವಿ ಇವರನ್ನ ಬೋಟ್ ನ ಸಮೇತ ನುಂಗ್ಬಿಡುತ್ತೆ. ಇವರು ಕೂಡ ಅದ್ರ ಹೊಟ್ಟೆ ಒಳಗಡೆ ಬಂದು ತಲುಪ್ತಾರೆ. ಈ ಜಾಗ ನೋಡೋದಕ್ಕಂತೂ ತುಂಬಾನೇ ಭಯಂಕರವಾಗಿರುತ್ತೆ. ಇವಾಗ ಏನ್ ಮಾಡೋದು ಅಂತ ಇವರೆಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕ್ಲಾರಿಸ್ ಮಾತಾಡ್ತಿರೋದು ಇವರಿಗೆ ಕೇಳಿಸುತ್ತೆ. ಮುಂದೆ ಬಂದು ನೋಡಿದ್ರೆ ಇಲ್ಲಿರುವಂತ ಒಂದು ಶಿಪ್ ನಲ್ಲಿ ಕ್ಲಾರಿಸ್ ಇರ್ತಾಳೆ. ಹೇಳ್ಬೇಕು ಅಂತಂದ್ರೆ ಇವಳು ಕೂಡ ಪರ್ಸಿ ಹಾಗೆ ಅವಳ ಫ್ರೆಂಡ್ಸ್ ಗಳ ತರನೇ ಪಾಲಿಫೀಮಸ್ ಐಲ್ಯಾಂಡ್ ಗೆ ಹೋಗೋದಕ್ಕೆ ಹೋಗಿ ಈ ಮಾನ್ಸ್ಟರ್ ನ ಹೊಟ್ಟೆ ಒಳಗಡೆ ಸಿಗಾಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಇವರೆಲ್ಲರೂ ಇರುವಂತ ಶಿಪ್ ಆ ಮಾನ್ಸ್ಟರ್ ನ ಹೊಟ್ಟೆ ಒಳಗಡೆ ಇನ್ನೂ ಕೂಡ ಮುಂದೆ ಹೋಗ್ತಿರುತ್ತೆ. ಇದರಿಂದ ಇವರೆಲ್ಲರೂ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ಆಗ ನಮ್ಗೆ ಗೊತ್ತಾಗುತ್ತೆ ಕ್ಲಾರಿಸ್ಗೆ ಒಂದಷ್ಟು ಜಾಂಬಿಸ್ ಗಳು ಪಾಲಿಫೀಮಸ್ ಐಲ್ಯಾಂಡ್ ಗೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತಿದ್ದಾವೆ ಅಂತ. ಆಗ ಪರ್ಸಿಗೆ ಒಂದು ಐಡಿಯಾ ಬಂದು ಕ್ಲಾರಿಸ್ಗೆ ಹೇಳ್ತಾನೆ, ನೀನು ಶಿಪ್ ಅನ್ನ ಓಡಿಸು, ನಾನು ಆ ಮಾನ್ಸ್ಟರ್ ಗೆ ಶೂಟ್ ಮಾಡಿ ಹೋಲ್ ಮಾಡ್ತೀನಿ, ನಾವು ಹೊರಗಡೆ ಹೋಗ್ಬೋದು ಅಂತ. ಅದಕ್ಕೆ ಇವಳು ಕೂಡ ಒಪ್ಕೊಂಡು ಶಿಪ್ ನ ಓಡಿಸೋದಕ್ಕೆ ಅಂತ ಹೋಗ್ತಾಳೆ. ನಂತರ ಪರ್ಸಿ ಪ್ಲಾನ್ ಮಾಡಿರೋ ರೀತಿನೇ ಆ ಮಾನ್ಸ್ಟರ್ ಗೆ ಶೂಟ್ ಮಾಡಿ ಅದರ ಹೊಟ್ಟೆನ ಹೋಲ್ ಮಾಡ್ತಿದ್ದಂಗೆನೆ ಕ್ಲಾರಿಸ್ ಕೂಡ ಶಿಪ್ ಅನ್ನ ತಗೊಂಡು ಹೊರಗಡೆ ಬರ್ತಾಳೆ. ಇದರಿಂದ ಇವರೆಲ್ಲರೂ ಸೇಫ್ ಆಗಿ ಮೇಲ್ ಬರ್ತಾರೆ. ಅದಕ್ಕೆ ಇವರೆಲ್ಲರಿಗೂ ತುಂಬಾ ಸಂತೋಷ ಆಗ್ತಿರುತ್ತೆ, ನಾವು ಮಾಡಿದಂತ ಪ್ಲಾನ್ ವರ್ಕ್ ಆಯ್ತು ಅಂತ. ಆದ್ರೆ ಅದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆನೆ ಪರ್ಸಿಗೆ ಮುಂದ್ಗಡೆ ಒಂದು ಮ್ಯಾಪ್ ತರ ಕಾಣಿಸುತ್ತೆ. ಹಾಗೆ ಮ್ಯಾಪ್ ನಲ್ಲಿ 30, 31, 75 ಹಾಗೆ 12 ನಂಬರ್ ಗಳು ಕೂಡ ಇರ್ತವೆ. ಈ ನಂಬರ್ಸ್ ಗಳನ್ನ ನೋಡ್ತಿದ್ದಂಗೆ ಇವನಿಗೆ ಅರ್ಥ ಆಗೋಗುತ್ತೆ, ಆ ಗೋಸ್ಟ್ ಟ್ಯಾಕ್ಸಿಲಿ 3 ಜನ ಲೇಡೀಸ್ ಹೇಳಿದ್ರಲ್ಲ ಅದೇ ನಂಬರ್ ಇದು ಅಂತ. ಆಕ್ಚುಲಿ ನಂಬರ್ಸ್ ಗಳು ಬೇರೆ ಏನು ಅಲ್ಲ, ಮ್ಯಾಪ್ ನಲ್ಲಿರುವಂತ ಒಂದಷ್ಟು ಕೋಆರ್ಡಿನೇಟ್ಸ್ ಗಳು. ಈ ಕೋಆರ್ಡಿನೇಟ್ಸ್ ಗಳನ್ನ ಇವರು ಫಾಲೋ ಮಾಡ್ಕೊಂಡು ಹೋದ್ರೆ ಪಾಲಿಫೀಮಸ್ ಐಲ್ಯಾಂಡ್ ಗೆ ಆರಾಮಾಗಿ ಹೋಗಿ ತಲುಪಬಹುದು. ಅಷ್ಟೇ ಅಲ್ಲದೆ ಈ ನಂಬರ್ ಹಾಗೆ ಮ್ಯಾಪ್ ಇವನಿಗೆ ಬಿಟ್ಟು ಇನ್ಯಾರಿಗೂ ಕೂಡ ಕಾಣಿಸ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಇವನು ನೀರಿನ ದೇವತೆ ಆಗಿರುವಂತ ಪೊಸೈಡನ್ ನ ಮಗ ಆಗಿರೋದ್ರಿಂದ ಅವರ ಶಕ್ತಿ ಇವನಿಗೂ ಕೂಡ ಬಂದಿರುತ್ತೆ. ಸರಿ ಅಂತ ಇವರು ಪಾಲಿಫೀಮಸ್ ಐಲ್ಯಾಂಡ್ ನ ಒಳಗಡೆ ಬಂದು ನೋಡಿದ್ರೆ ಇಲ್ಲಿರುವಂತ ಅಮ್ಯೂಸ್ಮೆಂಟ್ ಪಾರ್ಕ್ ಸಂಪೂರ್ಣವಾಗಿ ನಾಶ ಆಗೋಗಿರುತ್ತೆ. ಅದಕ್ಕೆ ಇವರು ಗೋಲ್ಡನ್ ಫ್ಲೀಸ್ ನ ಹುಡ್ಕೋದಕ್ಕೆ ಅಂತ ಅಲ್ಲೇ ಇದ್ದಂತ ರಾಕೆಟ್ ರೈಡ್ ನ ಮೇಲೆ ಕುಂತ್ಕೊಂಡು ಮುಂದೆ ಬಂದಾಗ ಒಂದು ಗುಹೆ ಒಳಗಡೆ ಬಂದು ಸ್ಟಾಪ್ ಆಗೋಗುತ್ತೆ. ಹಾಗೆ ಜಾಗ ನೋಡ್ತಿದ್ದಂಗೆ ಇವರಿಗೆ ಅರ್ಥ ಆಗೋಗುತ್ತೆ ಇಲ್ಲಿ ಯಾರೋ ಒಬ್ರು ವಾಸ ಮಾಡ್ತಿದ್ದಾರೆ ಅಂತ. ಯಾರಿರ್ಬೋದು ಅಂತ ಇವರು ಮುಂದೆ ಬಂದಾಗ ಒಂದು ಸೈಕ್ಲಾಪ್ಸ್ ನ ಜೊತೆ ಗ್ರೋವರ್ ಇರೋದು ಇವರಿಗೆ ಕಾಣಿಸುತ್ತೆ. ಆಕ್ಚುಲಿ ಗ್ರೋವರ್ ಒಂದು ಸೈಕ್ಲಾಪ್ಸ್ ನ ರೀತಿ ವೇಷನ ಬದಲಾಯಿಸಿಕೊಂಡು ಈ ರಾಕ್ಷಸ ಜೀವಿ ಆಗಿರುವಂತ ಸೈಕ್ಲಾಪ್ಸ್ ಇವನನ್ನ ತಿಂದೇ ಇರೋ ರೀತಿ ನೋಡ್ಕೊತಿರ್ತಾನೆ. ಅದೇ ಸಮಯಕ್ಕೆ ಇವರೆಲ್ಲರೂ ಗ್ರೋವರ್ ನ ಕರೀತಾರೆ. ಗ್ರೋವರ್ ಗಂತೂ ಇವರೆಲ್ಲರನ್ನು ನೋಡಿ ತುಂಬಾನೇ ಸಂತೋಷ ಆಗೋಗಿರುತ್ತೆ, ನನ್ನನ್ನ ಕಾಪಾಡೋದಕ್ಕೆ ಬಂದಿದ್ದಾರೆ ಅಂತ. ನಂತರ ಇವನು ಹೇಳ್ತಾನೆ ಗೋಲ್ಡನ್ ಫ್ಲೀಸ್ ಕೂಡ ಮಾನ್ಸ್ಟರ್ ಆಗಿರುವಂತ ಸೈಕ್ಲಾಪ್ಸ್ ಹತ್ರನೇ ಇದೆ ಅಂತ. ಅದಕ್ಕೆ ಇವರೆಲ್ಲರೂ ಅದನ್ನ ತಗೊಂಡು ಇಲ್ಲಿಂದ ಮೊದಲು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಗ್ರೋವರ್ ಬಂದು ಅದನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ದಂಗೆನೆ ಈ ಕಡೆ ಪರ್ಸಿ ಹಾಗೆ ಕ್ಲಾರಿಸ್ ಆ ಗೋಲ್ಡನ್ ಫ್ಲೀಸ್ ಬಟ್ಟೆನ ತಗೊಳ್ಳೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಅದು ಈ ಸೈಕ್ಲಾಪ್ಸ್ ಗೆ ಗೊತ್ತಾಗಿ ಇವ್ರ ಜೊತೆ ಎಲ್ಲ ಫೈಟ್ ಮಾಡ್ತಾ ಇವರನ್ನ ತಿನ್ನೋದಕ್ಕೆ ಅಂತ ನೋಡ್ತಿರುತ್ತೆ. ಸರಿ ಅಂತ ಟೈಸನ್ ಇದ್ರ ಮುಂದೆ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಇವನು ಕೂಡ ಒಂದು ಸೈಕ್ಲಾಪ್ಸ್ ನ ಪ್ರಜಾತಿಗೆ ಸೇರಿದವನಲ್ಲ ಅದಕ್ಕೆ. ಆದ್ರೆ ಇದು ಯಾರ ಮಾತನ್ನು ಕೂಡ ಕೇಳೋದಿಲ್ಲ, ಗೋಲ್ಡನ್ ಫ್ಲೀಸ್ ಬಟ್ಟೆನ ಕಿತ್ಕೊಂಡು ಇವರೆಲ್ಲರನ್ನು ತಿನ್ನೋದಕ್ಕೆ ಅಂತ ನೋಡ್ತಿರುತ್ತೆ. ಆದ್ರೆ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಅದನ್ನ ಯಾಮಾರಿಸಿ ಅದರಿಂದ ತಪ್ಪಿಸ್ಕೊಂಡು ಅದನ್ನ ಗುಹೆ ಒಳಗಡೆನೆ ಬಂದಿ ಮಾಡಿ ಹೊರಗಡೆ ಬರ್ತಾರೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಲೂಕ್ ಇವನ ಜನರ ಜೊತೆ ಬಂದು ಗೋಲ್ಡನ್ ಫ್ಲೀಸ್ ಬಟ್ಟೆನ ನನಗ್ ಕೊಡಿ ಅಂತ ಕೇಳ್ತಾನೆ. ಪರ್ಸಿ ಅದಕ್ಕೆ ಒಪ್ಕೊಳ್ತಾ ಇದ್ದಾಗ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆಗ ಟೈಸನ್ ಪರ್ಸಿನ ಕಾಪಾಡೋದಕ್ಕೋಗಿ ಆ ಬಾಣ ಇವನಿಗೆ ಚುಚ್ಚಿಬಿಡುತ್ತೆ. ಹಾಗೆ ಮೇಲಿಂದ ಒಂದು ಜಲಪಾತದ ಒಳಗಡೆ ಬಿದ್ದು ಸತ್ತೋಗ್ತಾನೆ. ಇದರಿಂದ ಪರ್ಸಿಗಂತೂ ತುಂಬಾ ಬೇಜಾರಾಗೋಗುತ್ತೆ. ನಂತರ ಗೋಲ್ಡನ್
ಗೋಲ್ಡನ್ ಫ್ಲೀಸ್ ಬಟ್ಟೆನೆ ಕಿತ್ಕೊಂಡು ಲೋಕ್ ಇವ್ರ 4 ಜನರನ್ನ ಒಂದು ಜಾಗದಲ್ಲಿ ಕಟ್ಟಾಕ್ತಾನೆ. ಇವರೆಲ್ಲಾರನು ಕಟ್ಟಾಕಿರ್ಬೇಕಾದ್ರೂ ನಮ್ಗೆ ತೋರಿಸ್ತಾರೆ ಪರ್ಸಿ ಅಂತೂ ತುಂಬಾನೇ ಡಿಪ್ರೆಷನ್ಗೆ ಹೊಟ್ಟೋಗಿರ್ತಾನೆ. ಟೈಸನ್ ಅನ್ನ ಅಣ್ಣ ಅಣ್ಣ ಅಂತಿದ್ದ, ಆದ್ರೆ ನಾನೇ ಅವನನ್ನ ಬ್ರದರ್ ಆಗಿ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತ. ಹಾಗೆ ಇವನ ಫ್ರೆಂಡ್ ಆಗಿರುವಂತ ಗ್ರೋವರ್ ಹಾಗೆ ಅನೆಬೆತ್ ಇವನಿಗೆ ಅರ್ಥ ಮಾಡಿಸ್ತಾರೆ, ಈಗ ನೀನು ಜಾಸ್ತಿ ಯೋಚನೆ ಮಾಡೋದನ್ನ ಬಿಟ್ಟು ಲೂಕ್ ನ ಹೋಗಿ ತಡಿಬೇಕು, ಇಲ್ಲಂತಂದ್ರೆ ಕ್ರೋನೋಸ್ ಏನಾದ್ರೂ ಜೀವನ್ ತಗೊಂಡ್ರೆ ಇಡೀ ಪ್ರಪಂಚನೇ ನಾಶ ಮಾಡ್ಬಿಡ್ತಾನೆ ಅಂತ. ಆಗ ಕ್ಲಾರಿಸ್ ಕೂಡ ಇವನಿಗೆ ಅರ್ಥ ಮಾಡಿಸ್ತಾಳೆ, ಹೌದು ನೀನು ಲೂಕ್ ನ ತಡಿಲೇಬೇಕು ಅಂತ. ಅದೇ ಸಮಯಕ್ಕೆ ನಮ್ಗೆ ಈ ಕಡೆ ತೋರಿಸ್ತಾರೆ, ಲೂಕ್ ಗೋಲ್ಡನ್ ಫ್ಲೀಸ್ ಬಟ್ಟೆನ ಟಾಟರ್ಸ್ ಬಾಕ್ಸ್ ನ ಮೇಲೆ ಹಾಕ್ತಿದ್ದಂಗೆನೆ ಕ್ರೋನಸ್ ಕೂಡ ಮತ್ತೊಂದ್ಸಲ ಜೀವಂತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಪರ್ಸಿ ಇವನ ಹತ್ರ ಇದ್ದಂತ ಕತ್ತಿಯ ಸಹಾಯದಿಂದ ಇವನು ಫ್ರೀ ಆಗಿ ಇವನ ಫ್ರೆಂಡ್ಸ್ ಗಳನ್ನು ಕೂಡ ಫ್ರೀ ಮಾಡ್ತಾನೆ. ಅದಕ್ಕೆ ಲೂಕ್ ನ ಕಡೆ ಜನರು ಇವರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಹೀಗೆ ಪರ್ಸಿ ಅವರ ಜೊತೆ ಎಲ್ಲ ಫೈಟ್ ಮಾಡ್ತಾ ಟಾಟರಸ್ ಬಾಕ್ಸ್ ನ ಮೇಲಿಂದ ಗೋಲ್ಡನ್ ಫ್ಲೀಸ್ ಬಟ್ಟೆನ ತೆಗೆಯೋದಕ್ಕೆ ಹೋಗ್ತಿರ್ಬೇಕಾದ್ರೆ ಲೂಕ್ ಇವನನ್ನ ಹಿಡ್ಕೊಂಡು ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಟೈಸನ್ ಬಂದು ಪರ್ಸಿನ ಕಾಪಾಡಿ ಹೇಳ್ತಾನೆ, ನಾನು ನೀರ್ ಒಳಗಡೆ ಬಿದ್ದಿದ್ದೆ, ಅಪ್ಪ ನನ್ನನ್ನ ಕಾಪಾಡಿದ್ರು, ನನ್ನ ಗಾಯ ಕೂಡ ವಾಸಿ ಆಗಿದೆ ಅಂತ. ಪರ್ಸಿಗಂತೂ ಟೈಸನ್ ಬದುಕಿರೋದನ್ನ ನೋಡಿ ತುಂಬಾನೇ ಸಂತೋಷ ಆಗೋಗುತ್ತೆ. ಅದೇ ಸಮಯಕ್ಕೆ ಕ್ರೋನಸ್ ಕೂಡ ಜೀವಂತಗೊಳ್ತಾನೆ. ಇದರಿಂದ ಲೂಕ್ ಅವನ ಜೊತೆ ಮಾತಾಡೋದಕ್ಕೆ ಅಂತ ಬರ್ತಾನೆ, ನಾನೇ ನಿಮ್ಮನ್ನ ಜೀವಂತಗೊಳಿಸಿದ್ದು ಅಂತ. ಆದ್ರೆ ಕ್ರೋನಸ್ ಮಾತ್ರ ಲೂಕ್ ನ ಹಿಡ್ಕೊಂಡು ತಿಂದು ಇವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಪರ್ಸಿ ಇವನ ತಂದೆ ಕೊಟ್ಟಿರುವಂತ ವಿಶೇಷವಾಗಿರೋ ಕತ್ತಿಯಿಂದ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಕ್ರೋನಸ್ ನ ಬಾಡಿಯ ಪೀಸ್ ಗಳು ಟಾಟರಸ್ ನ ಬಾಕ್ಸ್ ನ ಒಳಗಡೆ ಹೋಗಿ ಸೇರ್ಕೋತಿರ್ತವೆ. ಹಾಗೆ ಈ ಕತ್ತಿ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಕ್ರೋನಸ್ ಪರ್ಸಿನೂ ಕೂಡ ತಿನ್ನೋದಕ್ಕೆ ಅಂತ ಎತ್ಕೊಂಡಾಗ, ನಾನು ನಿನ್ನ ಮೊಮ್ಮಗ ಪೊಸೈಡನ್ ನ ಮಗ ಪರ್ಸಿ ಜಾಕ್ಸನ್ ಅಂತ ಹೇಳಿ ಪರ್ಸಿ ಆ ವಿಶೇಷವಾಗಿರುವಂತ ಕತ್ತಿಯ ಸಹಾಯದಿಂದ ಕ್ರೋನಸ್ ನ ಬಾಡಿನ ಸೀಳೋದಕ್ಕೆ ಶುರು ಮಾಡಿದ್ರಿಂದ ಕ್ರೋನಸ್ ನ ಬಾಡಿಯ ಪೀಸಸ್ ಗಳು ಟಾಟರಸ್ ನ ಬಾಕ್ಸ್ ನ ಒಳಗಡೆ ಹೋಗಿ ಅವನು ಮತ್ತೊಂದ್ಸಲ ಬಂದಿಯಾಗೋಗ್ತಾನೆ. ಆಗ ಕ್ರೋನಸ್ ನ ಬಾಡಿ ಒಳಗಡೆ ಇದ್ದಂತ ಲೂಕ್ ಕೂಡ ಅಲ್ಲಿಂದ ಸೀದಾ ಬಂದು ಸೈಕ್ಲೋಪ್ಸ್ ಇದ್ದಂತ ಜಾಗಕ್ಕೆ ಬೀಳ್ತಾನೆ. ಅಂದ್ರೆ ಸೈಕ್ಲೋಪ್ಸ್ ಇವನನ್ನ ಸಾಯಿಸ್ಬಿಡುತ್ತೆ ಅಂತ. ಈ ಕಡೆ ಅನೆಬೆತ್ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಆ ಕ್ರಿಯೇಚರ್ ಬಂದು ವಿಷ ತುಂಬಿರುವಂತ ಬಾಲದಿಂದ ಇವಳಿಗೆ ಚುಚ್ಬಿಡುತ್ತೆ. ಅದಕ್ಕೆ ಗ್ರೋವರ್ ಹಾಗೆ ಕ್ಲಾರಿಸ್ ಇಬ್ರು ಸೇರಿ ಆ ಕ್ರಿಯೇಚರ್ ನ ಸಾಯಿಸ್ಬಿಡ್ತಾರೆ. ಇನ್ನೇನು ಅನೆಬೆತ್ ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಟೈಸನ್ ಬಂದು ಗೋಲ್ಡನ್ ಫ್ಲೀಸ್ ಬಟ್ಟೆನೆ ಇವಳ ಮೇಲೆ ಹಾಕ್ತಾನೆ. ಈ ಬಟ್ಟೆಯ ಪವರ್ ಎಷ್ಟಿರುತ್ತೆ ಅಂತಂದ್ರೆ ಇವಳ ಮೈ ಮೇಲೆ ಹಾಕ್ತಿದ್ದಂಗೆನೆ ಇವಳು ಮತ್ತೊಂದ್ಸಲ ಜೀವಂತಗೊಳ್ತಾಳೆ. ಹಾಗೆ ಟೈಸನ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಇವನನ್ನ ಫ್ರೆಂಡ್ ಮಾಡ್ಕೋತಾಳೆ. ಅಷ್ಟಲ್ದೆ ಕ್ಲಾರಿಸ್ ಕೂಡ ಒಪ್ಕೊಂಡಿರ್ತಾಳೆ, ಹೌದು ಪರ್ಸಿ ಜಾಕ್ಸನ್ ನಿಜವಾದ ಹೀರೋ ಅಂತ. ಆದ್ರೆ ಇವನ್ ಮಾತ್ರ ಗೋಲ್ಡನ್ ಫ್ಲೀಸ್ ನ ಇವಳಿಗೆನೆ ಕೊಟ್ಬಿಡ್ತಾನೆ, ನೀನೆ ಕ್ಯಾಂಪ್ಗೆ ತಗೊಂಡ್ ನಡಿ ಅಂತ. ಇದರಿಂದ ಇವಳು ಗೋಲ್ಡನ್ ಫ್ಲೀಸ್ ನ ಕ್ಯಾಂಪ್ಗೆ ತಗೊಂಡ್ ಬಂದು ಟಾಲಿಯ ಮರದ ಮೇಲೆ ಹಾಕ್ತಿದ್ದಂಗೆನೆ ನಾಶ ಆಗ್ತಿದ್ದಂತೆ ಮರ ಸರಿ ಹೋಗಿ ಮತ್ತೊಂದ್ಸಲ ಪ್ರೊಟೆಕ್ಟಿವ್ ಶೀಲ್ಡ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಕ್ಯಾಂಪ್ ನಲ್ಲಿರೋ ಪ್ರತಿಯೊಬ್ರು ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಅಷ್ಟೇ ಅಲ್ಲದೆ ಪರ್ಸಿ ಟೈಸನ್ ನ ತನ್ನ ತಮ್ಮನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾನೆ. ಹಾಗೆ ಇವನ ಕನ್ನಡಕನ ತೆಗೆದು ಹೇಳ್ತಾನೆ, ನೀನು ಹೀಗೆ ಇರು, ಹೀಗೆ ಚೆನ್ನಾಗಿ ಕಾಣ್ತೀಯ ಅಂತ. ಇದೆಲ್ಲ ಆದ್ಮೇಲೆ ಪರ್ಸಿ ಹಾಗೆ ಕೈರನ್ ಮಾತಾಡ್ಕೊತಿರ್ತಾರೆ, ಇಲ್ಲಿಗೆ ಎಲ್ಲಾ ಪ್ರಾಬ್ಲಮ್ ಗಳು ಮುಗೀತು ಅಂತ. ನಂತರ ಪರ್ಸಿ ನೆಮ್ಮದಿಯಾಗಿ ಊಟ ಮಾಡ್ತಿರ್ಬೇಕಾದ್ರೆ ಆಗ ಇವನ ಫ್ರೆಂಡ್ಸ್ ಗಳೆಲ್ಲ ಗಾಬರಿಯಿಂದ ಬಂದು ಇವನಿಗೆ ಹೇಳ್ತಾರೆ, ಬಂದು ಟಾಲಿಯ ಮರನ ನೋಡು ಅಂತ. ಇವನು ಕೂಡ ಮರದ ಹತ್ರ ಬಂದು ನೋಡಿದ್ರೆ ಇವರು ಗೋಲ್ಡನ್ ಫ್ಲೀಸ್ ಬಟ್ಟೆನ ಹಾಕಿದ್ರಲ್ಲ, ಈ ಬಟ್ಟೆಯ ಪವರ್ ಎಷ್ಟಿರುತ್ತೆ ಅಂತಂದ್ರೆ ಸತ್ತೋಗಿದ್ದಂತ ಟಾಲಿಯ ಕೂಡ ಮತ್ತೊಂದ್ಸಲ ಜೀವಂತಗೊಂಡಿರ್ತಾಳೆ. ಇದರಿಂದ ಇವಳನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ. ಆಗ ಇವಳು ಹೇಳ್ತಾಳೆ, ನಾನು ಜ್ಯೂಸ್ ನ ಮಗಳು ಅಂತ. ಅದೇ ಸಮಯಕ್ಕೆ ನಮ್ಗೆ ಪಾಲಿಫಿಮಸ್ ಐಲ್ಯಾಂಡ್ ನಲ್ಲಿ ತೋರಿಸ್ತಾರೆ, ಕ್ರೋನಸ್ ಸ್ಟಾರ್ಟರ್ಸ್ ಬಾಕ್ಸ್ ಇಂದ ಮತ್ತೊಂದ್ಸಲ ಜೀವಂತಗೊಳ್ತಿರ್ತಾನೆ. ಆಗ ನಮ್ಗೊಂದು ವಿಷಯ ರಿವೀಲ್ ಆಗುತ್ತೆ, ಕ್ರೋನಸ್ ನ ಸಂಪೂರ್ಣವಾಗಿ ನಾಶ ಮಾಡುವಂತ ಶಕ್ತಿ ಇದ್ದಿದ್ದು ಪರ್ಸಿಗಲ್ಲ, ಬದಲಾಗಿ ಜ್ಯೂಸ್ ನ ಮಗಳಾಗಿರುವಂತ ಟಾಲಿಯಾಗೆ. ಈಗ ಇವಳು ಜೀವಂತಗೊಂಡಿರೋದ್ರಿಂದ ಕ್ರೋನಸ್ ಕೂಡ ಮತ್ತೊಂದ್ಸಲ ಜೀವಂತಗೊಳ್ತಾನೆ. ಅಂದ್ರೆ ಭವಿಷ್ಯವಾಣಿಯ ಪ್ರಕಾರ ಟಾಲಿಯಾ ಮುಂದೆ ಕ್ರೋನಸ್ ನ ಸಂಪೂರ್ಣವಾಗಿ ನಾಶ ಮಾಡ್ತಾಳೆ ಅಂತ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಹೇಗನ್ನಿಸ್ತು ಈ ಮೂವಿ? ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.